students, welcome back to our CLE Degree Colleges YouTube channel. Okay, in our previous classes or in your previous videos we have discussed regarding HTML tag, in that introduction and how to write one HTML code and some of the header formatting tags or elements. So in this video we will start with some of the text formatting tags. We will see one by one. The first one is B tag. Okay, you can look at this screen. The B tag, it defines the bold text. Bold text in the sense, if you want to make any word bold, then you can use bold. Okay, bold tag. Then big, if you want to write any word, you want to reflect the word as big, then you can use the big tag. Then the third one is EM, it is emphasized. Okay, whatever the content you write in between the EM tags, then it will be represented in terms of italic. Italic ರೂಪದಲ್ಲಿ ಅದನ್ನ convert ಮಾಡ್ತದ. Okay, it highlight to, if you want to write highlight, so India is the biggest country, ಆ ಒಂದು ಸೆಂಟೆನ್ಸ್ ನಲ್ಲಿ ನೀವು ಇಂಡಿಯಾನ ಹೈಲೈಟ್ ಮಾಡಬೇಕು ಅನ್ಕೊಂಡ್ರೆ ಅಂದರೆ ಇಂಡಿಯಾನ ನೀವು ಇಟಾಲಿಕ್ ಆಗಿ ಬರಿಬೋದು, ಆವಾಗ ನೀವು ಎಂಫಸೈಸ್ ಟ್ಯಾಗ್ ಅನ್ನು ಯೂಸ್ ಮಾಡುವಂಥದ್ದು. ದೆನ್ ಐ ಫಾರ್ ಇಟಾಲಿಕ್ ಅಂದರೆ ಒಂದೇ ವರ್ಡನ್ನು ನೀವು ಇಟಾಲಿಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಾವು ಐ ಟ್ಯಾಗ್ ಅನ್ನು ಯೂಸ್ ಮಾಡುವಂಥದ್ದು. ದೆನ್ ಸ್ಮಾಲ್, ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಒಂದು ವರ್ಡನ್ನು ಸ್ಮಾಲ್ ಆಗಿ ರಿಪ್ರೆಸೆಂಟ್ ಮಾಡಬೇಕಂದ್ರೆ ಅಲ್ಲಿ ನೀವು ಸ್ಮಾಲ್ ಟ್ಯಾಗ್ಸನ್ನು ಯೂಸ್ ಮಾಡ್ಬೋದು. ಸ್ಮಾಲ್ ಟ್ಯಾಗ್ಸ್, ಇಟ್ ಡಿಫೈನ್ಸ್ ದಿ ಸ್ಮಾಲ್ ಟೆಕ್ಸ್ಟ್. ನೆಕ್ಸ್ಟ್ ಒನ್ ಈಸ್ ಸ್ಟ್ರಾಂಗ್. ಸೊ ಯಾವುದೇ ಒಂದು ಶಬ್ದವನ್ನು ನೀವು ದಪ್ಪನಾಗಿ ತೋರಿಸ್ಬೇಕಾಗಿದ್ರೆ, ಹೈಲೈಟ್ ಮಾಡಬೇಕಾಗಿದ್ರೆ, ಸೊ ಇಟ್ ಡಿಫೈನ್ಸ್ ದ ಸ್ಟ್ರಾಂಗ್ ಟೆಕ್ಸ್ಟ್. ನೀವು ಆ ಒಂದು ವರ್ಡನ್ನು ನೀವು ಸ್ಟ್ರಾಂಗ್ನಲ್ಲಿ ಟ್ಯಾಗ್ಸ್ನಲ್ಲಿ ನೀವು ಇನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಸಬ್ಸ್ಕ್ರಿಪ್ಟ್. Sub for subscript, so it defines subscripted text. While doing any mathematical calculation ಆಗಿರ್ಬೋದು ಅಥವಾ ಯಾವುದೇ ಒಂದು ನೀವು ಫಾರ್ಮುಲಾ ಬರೀಬೋದು. ಫಾರ್ ಎಕ್ಸಾಂಪಲ್ H2O, if you want to write H2O, then after 2 you can write within subscript. ಅದು ಕೆಳಗಡೆ H ಕೆಳಗಡೆ ಬರುವ ಹಾಗೆ ತೋರಿಸ್ತದೆ, ದಟ್ ಈಸ್ ಸಬ್ಸ್ಕ್ರಿಪ್ಟ್. ಅಥವಾ ನೀವು ಒಂದು ಲೈನ್ ಬರೆಯುವಾಗ ಒಂದು ವರ್ಡ್ ಕೆಳಗಡೆ ಬರಿಬೇಕಂದ್ರೆ ಅಲ್ಲಿ ನೀವು ಯೂಸ್ ಮಾಡ್ಬೋದು. ಆಮೇಲೆ ಸೂಪರ್ ಸ್ಕ್ರಿಪ್ಟ್ ಮೀನ್ಸ್ ಅಬೋವ್ ಎಕ್ಸ್ ಸ್ಕ್ವೇರ್ ಬರೀತಿಲ್ಲ ನೀವು, ಅದು ಬರಿಬೇಕಾದ್ರೆ ಸ್ಕ್ವೇರ್ ಮೇಲೆ ಬರೀಬೇಕಾದ್ರೆ ನೀವು ಮಾಡ್ಬೋದು. ಅಥವಾ ಯಾವುದೇ ಒಂದು ಲೈನಲ್ಲಿ ಶಬ್ದವು ಮೇಲೆ ಕಾಣಿಸ್ಬೇಕಂದ್ರೆ ನೀವು ಸೂಪರ್ ಸ್ಕ್ರಿಪ್ಟನ್ನು ನಾವು ಯೂಸ್ ಮಾಡ್ಬೋದು. ದೆನ್ ಯು ಫಾರ್ ಅಂಡರ್ಲೈನ್ ಟೆಕ್ಸ್ಟ್. ಓಕೆ, ಯಾವುದೇ ಒಂದು ವರ್ಡ್ಸ್ಗೆ ಅಂಡರ್ಲೈನ್ ಮಾಡಬೇಕಾದ್ರೆ ನೀವು ಯು ಟ್ಯಾಗನ್ನು ಯೂಸ್ ಮಾಡ್ಕೋಬೋದು, ಆ ಒಂದು ವರ್ಡು ಅಂಡರ್ಲೈನ್ ಆಗ್ತದೆ. ದೆನ್ the TT, that is teletype text. Okay, it represents the text in teletype. ಅಂದರೆ ನಾವು ಯಾವುದಾದ್ರೂ ಪ್ರಿಂಟಿಂಗ್ನಲ್ಲಿ ಯಾವ ರೀತಿ ನಮಗೆ ಅಕ್ಷರಗಳು ಸಮನಾದ ಸ್ಥಾನದಲ್ಲಿ ರೀಪ್ರೆಸೆಂಟ್ ಆಗ್ತಾವಲ್ಲ, ಅದನ್ನು ನಾವು ಟೆಲಿಟೈಪ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ಸ್ಟ್ರೈಕ್ ಥ್ರೋ, ಇಟ್ ಡಿಫೈನ್ಸ್ ದ ಸ್ಟ್ರೈಕ್ ಟೆಕ್ಸ್ಟ್. ಅಂದರೆ ಒಂದು ಶಬ್ದದ ನಡುವೆ ಲೈನ್ ಹಾದು ಹೋದಾಗೆ ನಾವು ರೀಪ್ರೆಸೆಂಟ್ ಮಾಡ್ತೀವಲ್ಲ, ಅದನ್ನು ನಾವು ಸ್ಟ್ರೈಕ್ ಥ್ರೋ ಅಂತ ಕರಿತೀವಿ. ನಾವು ವಿಲ್ ಸಿ ಒನ್ ಸ್ಮಾಲ್ code, text formatting code, so that we will get the output like that. So I have written the HTML tag, header tag and title tag. In body section, first I am writing B tag, B tag for bold. Then I have written CLE. Then I am closing B tag and I am using one extra tag, that is BR tag. BR tag ಅನ್ನು ನಾನು ಎದಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಲೈನ್ ಬ್ರೇಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. ಅಂದರೆ ಇಫ್ ಐ ಹ್ಯಾವ್ ನಾಟ್ ರಿಟನ್ ಬಿ ಆರ್ ಟ್ಯಾಗ್, ಆ ಬಿ ಆರ್ ಟ್ಯಾಗ್ ನಾವು ಎಲ್ಲೂ ಬರಲಿಲ್ಲ ಅಂದ್ರೇ ಎಲ್ಲ ಔಟ್ಪುಟ್ಟು ಒಂದರ ಪಕ್ಕದಲ್ಲಿ ಒಂದು ಈ ರೀತಿ ಕಂಟಿನ್ಯೂಸ್ ಆಗಿ ಬರ್ತಿತ್ತು. ನಾವು ಬಿ ಆರ್ ಟ್ಯಾಗ್ ಹಾಕಿದ್ರಿಂದ ಪ್ರತಿಯೊಂದು ಲೈನಲ್ಲಿ ನಾನಲ್ಲಿ ನೋಡ್ಬೋದು, ದ ಅದರ್ ಸೈಡ್ ವಿ ಕ್ಯಾನ್ ಸಿ ದ ರಿಸಲ್ಟ್ಸ್. ಓಕೆ, ಬಿ ಆರ್ ಮೀನ್ಸ್ CLE ಬೋಲ್ಡ್ ಆಗಿ ಕಾಣಿಸ್ತಾ ಇದೆ, ದೆನ್ ಬಿಗ್ CLE ಬಿಗ್ ಆಗಿ ಕಾಣಿಸ್ತಾ ಇದೆ, ದೆನ್ EM ಇಟಾಲಿಕ್ ಆಗಿ ಎಂಫಸೈಸ್, and I for italic, you can see CLE is representing in italic style, and small and strong you can see, then the last underline you can see, and the last one is strike through. How we are getting result using text formatting tags in HTML. Okay, so these are about text formatting in our HTML. Now we'll see some text alignment tags. Text alignment in the sense, ನಾವು ಟೆಕ್ಸ್ಟ್ ಅನ್ನು ಯಾವ ರೀತಿ ಅಲೈನ್ ಮಾಡಬೇಕು, ಲೆಫ್ಟ್
ರೈಟು ಸೆಂಟರು ಅಲೈನ್ ಮಾಡ್ತೀವಲ್ಲ ನಾವು ವರ್ಡ್ ಪ್ಯಾಡ್ನಲ್ಲಿ, ಆ ರೀತಿ ನಾವು ವೆಬ್ ಪೇಜ್ನಲ್ಲಿ ಯಾವ ರೀತಿ ಟೆಕ್ಸ್ಟ್ನ ಅಲೈನ್ಮೆಂಟ್ ಮಾಡಬೇಕು ಅದನ್ನು ನಾವು HTML ಟ್ಯಾಗ್ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಸೊ ಇಟ್ ಈಸ್ ಯೂಸ್ ಟು ಅಲೈನ್ಮೆಂಟ್ ಆಫ್ ದ ಟೆಕ್ಸ್ಟ್. So text alignment tags are mainly used to align our text. So left alignment, suppose you want to align your text left andre you have to write in angular bracket align is equal to in double quote from left. Then if you want to right alignment, align equal to right. Then if you want to center align your text, then align equal to center. Okay. Now we can see some of the alignment code which I have written. In body tag I am opening paragraph tag, P for paragraph tag, and align equal to left, and I am written CLE and I am closing my P tag. P tag is for paragraph tag, and again P, that is align center CLE and P, then P align right, and I am closing my P, and I am closing my body tag as well as HTML tag. You can see, look at the right side of your screen, CLE is left side because I have aligned left. Then there will be a center CLE, that because I have centered aligned, and later we can see the right side, the CLE is right side because I have aligned the text as right side. So how we align the text in our web pages? ನಮ್ಮ ವೆಬ್ ಪೇಜ್ನಲ್ಲಿ ನಮ್ಮ ಟೆಕ್ಸ್ಟು ಯಾವ ರೀತಿ ಅಲೈನ್ಮೆಂಟ್ ಆಗಿರಬೇಕು. ಸಪೋಸ್ ಐ ಆಮ್ ಆ್ಯಡಿಂಗ್ ಒಂದು ಪಿಕ್ಚರನ್ನು ನನಗೆ ಲೆಫ್ಟ್ ಅಲೈನ್ ಬೇಕು, ಸೆಂಟರ್ ಬೇಕು, ಆ ರೀತಿ ನಾವು ಬೇಕಾದರೂ ಮಾಡ್ಕೋಬೋದು. ಸೊ ದಿಸ್ ಆರ್ ದ ಸಮ್ ಆಫ್ ದಿ ಟೆಸ್ಟ್ ಅಲೈನಿಂಗ್ ಕೋಡ್. ಓಕೆ, ದೆನ್ ನೌ ಟಿಲ್ ವಿ ಹ್ಯಾವ್ ಡಿಸ್ಕಸ್ ರಿಗಾರ್ಡಿಂಗ್ ಆ್ಯಡಿಂಗ್ ಓನ್ಲಿ ಟೆಕ್ಸ್ಟನ್ನು ಮಾತ್ರ ನಾವು ವೆಬ್ ಪೇಜ್ನಲ್ಲಿ ಆ್ಯಡ್ ಮಾಡೋದು ನೋಡಿದ್ವಿ. ಸೊ ವಿ ಕ್ಯಾನ್ ಆಲ್ಸೋ ಆ್ಯಡ್ ಸಮ್ ಎಕ್ಸ್ಟ್ರಾ ಇಫೆಕ್ಟ್ಸ್, ಎಕ್ಸ್ಟ್ರಾ ಗ್ರಾಫಿಕ್ಸ್, ಎಕ್ಸ್ಟ್ರಾ ಪಿಕ್ಚರ್ಸ್ ಆರ್ ವಿಡಿಯೋ, all you can add to our web pages. Now we will discuss how to add a particular image. Okay, so to display an image on page you need to use a source attribute. Source stand for source attribute in the sense ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಯಾವ ಸೋರ್ಸ್ನಲ್ಲಿ ಅದನ್ನು ಸ್ಟೋರ್ ಮಾಡಿದ್ದೀವಿ ಅದನ್ನು ಅಲ್ಲಿ ತೊಗೊಳ್ಳಿಕ್ಕೆ ಅದು ಸೋರ್ಸ್ ಅಟ್ರಿಬ್ಯೂಟನ್ನು ಕೊಡುವಂಥದ್ದು. ಸೋರ್ಸ್ ಅಂದರೆ ನಾನು ಯಾವ ಇಮೇಜನ್ನು ಹಾಕಬೇಕಾಗಿದ್ದೀನಲ್ಲ ಅದನ್ನು ನಾನು ಎಲ್ಲಿ ಇಟ್ಟಿದ್ದೀನಿ, ನನ್ನ ಮೊಬೈಲ್ನಲ್ಲಿ ಅಥವಾ ನನ್ನ ಲ್ಯಾಪ್ಟಾಪ್ನಲ್ಲಿ ಯಾವ ಹೆಸರಿಂದ ಸೇವ್ ಮಾಡಿದ್ದೀನಲ್ಲ ಅದನ್ನು ಅಲ್ಲಿ ರೀಪ್ರೆಸೆಂಟ್ ಮಾಡುವಂಥದ್ದು. ಸೊ ದ ವ್ಯಾಲ್ಯೂ ಆಫ್ ದ ಸೋರ್ಸ್ ಅಟ್ರಿಬ್ಯೂಟ್ಸ್ ಇಸ್ ದ URL ಆಫ್ ದ ಇಮೇಜ್ ಯು ವಾಂಟ್ ಟು ಡಿಸ್ಪ್ಲೇ ಆನ್ ಯುವರ್ ಪೇಜ್. ಸೊ ಸೋರ್ಸ್ ಇದು ಏನು ರಿಪ್ರೆಸೆಂಟ್ ಮಾಡ್ತದೆ ಅಂದ್ರೆ ರೀ, ಸೊ ನಿಮ್ಮ ಯಾವ ಇಮೇಜನ್ನು ಹಾಕಬೇಕಂತಿದ್ದಲ್ಲ ಅದರದ ಪಾತ್ ಯಾವುದು, ಅದು ಎಲ್ಲಿ ಸ್ಟೋರ್ ಇದೆ, ಅದರ ಹೆಸರು ಏನು, ಅದನ್ನು ಅಲ್ಲಿ ನಾವು ರೀಪ್ರೆಸೆಂಟ್ ಮಾಡುವಂಥದ್ದು. ಸೊ ಇಟ್ ಈಸ್ ಅ ಎಂಪ್ಟಿ ಟ್ಯಾಗ್. ಇಮೇಜ್ ಟ್ಯಾಗ್ ಇದು ಒಂದು ಎಂಪ್ಟಿ ಟ್ಯಾಗ್ ಆಗಿರ್ತದೆ. ನೀವು ನೋಡ್ಬೋದು ಇಮೇಜ್ ಸೋರ್ಸ್ ಈಕ್ವಲ್ ಟು ಡಬಲ್ ಕೋಟೆಡ್ನಲ್ಲಿ ನಾವು ಆ ಹೆಸರನ್ನು ಹಾಕುವಂಥದ್ದು, ಇಮೇಜ್ ಹೆಸರನ್ನು. ಸೊ ದೆನ್ ಇಮೇಜ್ ಸೋರ್ಸ್ ಪಿಕ್ಚರ್ ಡಾಟ್ GIF ಅಂತ ನಾನು ಹಾಕಿದ್ದೀನಿ, ಆ್ಯಂಡ್ ಇಮೇಜ್ ಸೋರ್ಸ್ ಪಿಕ್ಚರ್ ಡಾಟ್ GIF height equal to 30, width equal to 50. So these are the attributes of image tag. ನಾನು ಒಂದು ಇಮೇಜ್ನಲ್ಲಿ ಅದರ ಸೈಜ್ ಎಷ್ಟು, ಅದರ ಹೈಟ್ ಎಷ್ಟು, ಅದರ ವಿಡ್ತ್ ಎಷ್ಟು, ಅವೆಲ್ಲ ಬೇಕಾದರೂ ನಾವು ಮಾಡ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ image tag. Okay, I hope you understood these things. In our next class we'll take another topic, and till then stay home and stay safe. Thank you.